ಶಾಸಕರಾಗಿರುವಂಥ ಯದುವೀರ ಕೃಷ್ಣದತ್ತ ಒಡೆಯರ್ ಅವರು ಜಾಯ್ನ್ ಆಗ್ತಾರೆ. ಯದುವೀರರು ಮೊದಲನೇದಾಗಿ ರಾಜಕೀಯವಾಗಿ ನೀವು ಆಂದೋಲನದಲ್ಲಿ ಭಾಗವಹಿಸ್ತಾ ಇರೋದು ಮೊದಲು. ಸಾಮಾನ್ಯವಾಗಿ ರಾಜಕೀಯ ಅಂತ ಬಂದಾಗ ಬೇರೆ ಬೇರೆ ವಿಚಾರಗಳು ಕೂಡ ಇರ್ತವೆ. ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಬಗ್ಗೆ, ಅವರ ಮೂಡಾ ಸೈಟ್ ವಿಚಾರ ಬಗ್ಗೆ ತಾವು ಜನಗಳಿಗೆ ಏನು ಹೇಳ್ತೀವಿ? ಈ ಭಾಗದ ಸಂಸದರಾಗಿ ತಾವೇನು ಒಪಿನಿಯನ್ ಏನು ಹೇಳೋದಕ್ಕೆ ಹೇಳ್ತಿದ್ದೀರಿ ಸರ್? ಈ ಒಂದು ಬೃಹತ್ ಪ್ರತಿಭಟನೆ ಸುಮಾರು 8 ದಿನ ನಡೆದಿದೆ. ಬೆಂಗಳೂರಿಂದ ಪ್ರಾರಂಭ ಆಗಿ ಮೈಸೂರುವರೆಗೆ ಮೈಸೂರು ಚಲೋ ಎಂಬ ಒಂದು ಸಂದೇಶದೊಂದಿಗೆ ಇದು ಬಂದಿದೆ. ಕಾಂಗ್ರೆಸ್ಸಿನ ಭ್ರಷ್ಟ ಸರ್ಕಾರ ಇದೆ, ಅದರ ಅನೇಕ ಹಗರಣಗಳ ವಿರುದ್ಧವಾಗಿ ಈ ಪಾದಯಾತ್ರೆಯನ್ನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು NDAನ ವರಿಷ್ಠ ನಾಯಕರು ಮಾಡಿ ಬಂದಿದ್ದಾರೆ. ಜನರಲ್ಲಿ ಏನೇನು ದುರಾಡಳಿತ ಆಗ್ತಾ ಇದೆ, ಈ ಹಗರಣಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮೈಸೂರಿಗೆ ಇವತ್ತು ತಲುಪಿದ್ದಾರೆ. ಜನರಲ್ಲಿ ಎಲ್ಲ ವರ್ಗಗಳು, ಎಲ್ಲ ಸಮುದಾಯಗಳು, ಎಲ್ಲ ಜಾತಿ ಧರ್ಮ ಎಲ್ಲರೂ ಸೇರಿಸಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಜನರ ಹಿತರಕ್ಷಣೆಗೋಸ್ಕರ, ಈ ರಾಜ್ಯದ ಹಿತರಕ್ಷಣೆಗೋಸ್ಕರ ಕೆಲಸವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂಥದ್ದು, ನಾನೊಬ್ಬ ಹಿಂದುಳಿದವನು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಅಂತ ಟಾರ್ಗೆಟ್ ಮಾಡಲಾಗ್ತದೆ ಅಂತ. ನೀವು ಕೂಡ ಅದೇ ಸಮುದಾಯದಿಂದ, ಅರಸು ಸಮುದಾಯದಿಂದ ಬರ್ತಾ ಇರುವಂಥವ್ರು. ಈ ಒಂದು ವಾದ ಸರಿ ಅನ್ಸುತ್ತೆ ತಮಗೆ? ಅವ್ರೇನು ನಮ್ಮ ಕಡೆಯಿಂದ ನಾವೇನು ಹೇಳ್ತಾ ಇದ್ದೀವಿ, ಪ್ರಾರಂಭದಿಂದ ಇವತ್ತುವರೆಗೂ ತನಿಖೆ ಮಾಡಿಸಿ, ಕಾನೂನಿನ ವ್ಯವಸ್ಥೆ ಇದೆ ನಮ್ಮ ದೇಶದಲ್ಲಿ, ಅದಕ್ಕೆ ತಕ್ಕಂತೆ ನೀವು ಕೆಲಸವನ್ನು ಮಾಡಿ, ಅದರಲ್ಲಿರೋ ವ್ಯವಸ್ಥೆಯಲ್ಲಿ ನಿಮಗೆ ಇದು ತನಿಖೆ ಮಾಡಿದ್ರೆ ಅದ ನಂತರ ನೀವು ನೋಡೋಣ ಅಲ್ಲಿ ಏನು ವರದಿ ಬರುತ್ತೆ ಅಂತ. ಫೈನಲಿ ವಿಲ್ ಇಟ್ ಗೋ ಟು ದ ಲಾಜಿಕಲ್ ಎಂಡ್ ಸರ್? ನಿಮ್ಗೆ ಅನ್ಸುತ್ತಾ? ಅಫ್ಕೋರ್ಸ್ ಪೊಲಿಟಿಕಲಿ ಫೈಟ್ ಮಾಡೋದು ಬೇರೆ, ಪೊಲಿಟಿಕಲ್ ಜೊತೆಗೆ ಲೀಗಲ್ ಬ್ಯಾಟಲ್ ಕೂಡ ಇರುತ್ತೆ. ವಿಲ್ ಇಟ್ ಗೋ ಟು ದ ಲಾಜಿಕಲ್ ಎಂಡ್? ಡು ಯು ಥಿಂಕ್ ಸೊ? ಲೀಗಲ್ಲು ಲಾಜಿಕಲ್ ಒಂದೇನೆ. ಅದೇ ನಾವು ಕೇಳ್ತಾ ಇರೋದು ಮೊದಲನೆಯಿಂದನೂ ಅದೇನೆ. ಇದು ಲೀಗಲ್ ಆಗಿ ಕಾನೂನಾತ್ಮಕವಾಗಿ ಮಾಡಿ ತನಿಖೆಯನ್ನು ಮಾಡಿಸಿ, ಓಪನ್ ಆಗಿ ಒಂದು ಫೇರ್ ಸೋರ್ಸು, ಯಾವುದೇ ಒಂದು ಪ್ರಭಾವ ಇಲ್ಲದೆ ಇರೋ ಸೋರ್ಸಕ್ಕೆ ಈ ಒಂದು ಕೇಸ್ ಇದೆ ಅದನ್ನ ಕೊಡಿ ಮತ್ತು ತನಿಖೆ ಮಾಡಿ, ಆಮೇಲೆ ವರದಿ ಬಂದ ನಂತರ ನಾವು ಮುಂದುವರಿಯೋಣ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನಿಮ್ಮ ಟೈಮ್ ಧನ್ಯವಾದ. ಇದಿಷ್ಟು ಸಂಸದರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ವಿನೋದ್ ಜೊತೆ ಪ್ರಮೋದ್, TV9 ಮೈಸೂರು.